ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಬಿಜೆಪಿಯಲ್ಲಿ ಈಗ ಒಂದು ಆಡಿಯೋ ಹಲ್ಚಲನ್ನು ಸೃಷ್ಟಿಸಿದೆ. ಏನು ಆಡಿಯೋ ಇದು? ಯಾವುದರ ವಿಚಾರದಲ್ಲಿ ಆಡಿಯೋ ಬರ್ತಾ ಇದೆ, ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ರಾಜ್ಯ ಬಿಜೆಪಿಯಲ್ಲಿ ವೈರಲ್ ಆಡಿಯೋ ಒಂದು ಈಗ ಹಲ್ಚಲ್ ಸೃಷ್ಟಿಯನ್ನು ಮಾಡಿರೋದು. ವಿಜೇಂದ್ರ ಹಠಾವೋಗೆ ಸ್ವಪಕ್ಷೀಯರ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಮಾಜಿ ಸಿಎಂ ರದ್ದು ಎನ್ನಲಾದ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಅಡ್ಡ ಮತದಾನದ ಬಳಿಕ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಇದು. ವಿಜೇಂದ್ರ ಹಠಾವೋಗೆ ಷಡ್ಯಂತ್ರ ನಡೆದಿದೆಯಾ? ಪಬ್ಲಿಕ್ ಟಿವಿಯಲ್ಲಿ ಆಡಿಯೋ ಸೂಪರ್ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ರಾಜ್ಯ ಬಿಜೆಪಿಯಲ್ಲಿ ಆಗಿರುವಂತ ದೊಡ್ಡ ಬೆಳವಣಿಗೆ. ಇನ್ಯಾರನ್ನೋ ಹಠಾವೋ ಮಾಡೋಕ್ಕೋಸ್ಕರ ಅಂತ ಏನಲ್ಲ, ನೇರವಾಗಿ ವಿಜೇಂದ್ರ ಅವರನ್ನೇ ಇಲ್ಲಿಂದ ತೆಗೆದುಹಾಕೋಸ್ಕರನೇ ಕ್ರಾಸ್ ಔಟಿಂಗ್ ಆಗಿದೆ ಅನ್ನುವಂಥದ್ದು. ವಿಜೇಂದ್ರ ಹಠಾವೋಗೆ ಸ್ವಪಕ್ಷೀಯರ ಷಡ್ಯಂತ್ರ, ಮಾಜಿ ಸಿಎಂ ರದ್ದು ಎನ್ನಲಾದ ಆಡಿಯೋ ಈಗ ಭಾರಿ ವೈರಲ್ ಆಗ್ತಾ ಇದೆ. ಮಾಜಿ ಸಿಎಂ ಸದಾನಂದ ಗೌಡ ರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿರೋದು. ವಿಜೇಂದ್ರನನ್ನ ಕೆಳಗಿಳಿಸಲು ಹೈಕಮಾಂಡ್ಗೆ ಒತ್ತಾಯಿಸಿರುವ ಆಡಿಯೋ ಇದು. ದೆಹಲಿ ಮಟ್ಟದ ಬಿಜೆಪಿ ನಾಯಕರೊಬ್ಬರ ಜೊತೆಗೆ ಮಾತನಾಡಿರುವ ಆಡಿಯೋ ಈಗ ವೈರಲ್ ಆಗಿದೆ. ರಾಜ್ಯ ಬಿಜೆಪಿಯಲ್ಲಿ ಈಗ ಜೋರಾಗಿದೆ ವಿಜೇಂದ್ರ ಹಠಾವೋ. ವಿಜೇಂದ್ರ ವಿರುದ್ಧ ಸ್ವಪಕ್ಷೀಯರ ಷಡ್ಯಂತ್ರ. ಆಡಿಯೋ ಏನಿದೆ ನೋಡಿ. I don't know whether I'm right or wrong. You tell me. See, now he's completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way. Exactly. For it is July starting day after tomorrow. July, August, September. October, kick him out. Okay. Okay. If you do it now, his team again will Lingats, again they may start. But if after the completion, if he is replaced by some good man, then automatically Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. Am I right? You are absolutely right. I believe in God, sir. And because of that only, all people like me, it is not a certificate I myself giving for my credentials. But even if I get on in a bus stand, immediately 25-30 auto rickshaw drivers will come for selfie, sir. I have maintained that. I don't Now, shall I tell the boss? Say one thing. I don't. ಸೊ ಸದಾನಂದ ಗೌಡರು ಮಾತನಾಡಿದ್ದಾರೆ ಎನ್ನಲಾಗಿರುವಂಥ ಒಂದು ಆಡಿಯೋ ಈಗ ಓಡಾಡ್ತಾ ಇದೆ. ಸೊ ಅದು ಕೂಡ ಯಾರು ಪ್ರದೀಪ್ ಅಂತ ಅವ್ರ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಹೈಕಮಾಂಡ್ನಲ್ಲಿರುವಂಥವ್ರು ಯಾರು ನಾಯಕರು ಗೊತ್ತಿಲ್ಲ, ಪ್ರದೀಪ್ ಅಂತ ಹೆಸರನ್ನು ಅದರಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ.
ಇದು ಸದಾನಂದ ಗೌಡರು ಮಾತನಾಡಿದ್ದಾರೆ ಅನ್ನುವಂಥ ಆಡಿಯೋ ಈಗ ಭಾಳ ದೊಡ್ಡ ಮಟ್ಟದಲ್ಲಿದೆ. ಕಿಕ್ ಹಿಮ್ ಔಟ್ ಅಂತ ಹೇಳ್ತಾರೆ, ಅಂದರೆ ಹೊರಗಾಕಿ ಅಂಥೇಳಿ. ರಾಜಣ್ಣ ವಿಚಾರದಲ್ಲಿ ಹೇಳಿದ್ರಲ್ಲ ಹಂಗೆ, ಸ್ಯಾಕಿಮ್ ಅಂತ ಹೇಳಿ, ಕೆತ್ತಾಕ್ಬಿಡಿ ಅಂಥೇಳಿ, ಹಂಗೆ ಇಲ್ಲಿ ತೆಗೆದು ಹಾಕೋದು ಅಂತ ಹೇಳಿ. ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅದು ವಿಜಯೇಂದ್ರ ಅವರ ವಿಚಾರದಲ್ಲಿ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ವರೆಗೂ ಕೂಡ ವಿಜಯೇಂದ್ರ ಮುಂದುವರಿಯಲು ಬಿಟ್ಬಿಡಿ, ಬಳಿಕ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಿ. ಈಗಲೇ ತೆಗೆದ್ರೆ ಮತ್ತೆ ಲಿಂಗಾಯತ ವಿರೋಧಿ ಟೀಕೆ ಸಂಭವ ಆಗುತ್ತೆ. ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು. ಮುಂದಿನ ಅಕ್ಟೋಬರ್ ನಂತರ ರಾಜ್ಯಾಧ್ಯಕ್ಷರ ತೆರವಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಾಜಿ ಸಿಎಂ ಸದಾನಂದ ಗೌಡರದ್ದು ಎನ್ನಲಾದಂಥ ಆಡಿಯೋ ಈಗ ಭಾರಿ ವೈರಲ್ ಆಗ್ತಾ ಇದೆ. You tell me. See, now he's completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way. Exactly. For it is July starting day after tomorrow. July, August, September. October, kick him out. Okay. 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 One thing, I don't know whether I am right or wrong. You tell me. See, now he's completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way. Exactly. For it is July starting day after tomorrow. July, August, September. October, kick him out. Okay. 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 If you do it now, his team again will Lingayats, again they may start. But if after the completion, if he is replaced by some good man, then automatically, Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. 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 Am I right? You are absolutely right. I believe in God, sir. And because of that only, all people like me. One thing. ನನ್ನ ಸಹೋದ್ಯೋಗಿ ಈಗ ಈ ವಿಚಾರದಲ್ಲಿ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಬಹಳ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಈ ಬೆಳವಣಿಗೆ. ವಿಜಯೇಂದ್ರ ಅವರನ್ನು ಹೇಗಾದರೂ ಮಾಡಿ ತೆಗೆದು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ನಡೀತಾ ಇರುವಂಥ ದೊಡ್ಡ ದೊಡ್ಡ ಷಡ್ಯಂತ್ರಗಳ ಭಾಗಗಳಲ್ಲಿ ಇದು ಒಂದು ಆಗ್ತಾ ಇದೆಯಾ? ಈಗ ಮೊನ್ನೆ ಕ್ರಾಸ್ ವೋಟಿಂಗ್ ಆದ ನಂತರ ಆಗಿರುವಂಥ ಬೆಳವಣಿಗೆನಾ ಇದು? ಅರುಣ್, ಇದು ಷಡ್ಯಂತ್ರವೋ ಮತ್ತೊಂದೋ ಸದ್ಯಕ್ಕಂತೂ ಹೇಳಲಿಕ್ಕಾಗಲ್ಲ. ಅಡ್ಡ ಮತದಾನ ಆದ ನಂತರದ ಬೆಳವಣಿಗೆ ಇದು. ಅಡ್ಡ ಮತದಾನ ಆದ ತಕ್ಷಣ ಒಂದು ರೀತಿಯಲ್ಲಿ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಆಯಿತು, ಸಂಚಲನ ಸೃಷ್ಟಿಯಾಯಿತು. ಹೈಕಮಾಂಡ್ಗೂ ಕೂಡ ವರದಿಗಳು ಹೋದವು. ಕೆಲವು ಹಿರಿಯ ನಾಯಕರು ಕೂಡ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿದ್ದಾರೆ. ಒಂದು ರೀತಿಯಲ್ಲಿ ಬದಲಾವಣೆ ಆಗಲೇಬೇಕು ಅನ್ನುವಂಥ ಒತ್ತಾಯ ಹಲವರಿಂದ ಬಂದಿದೆ. ಆ ಪೈಕಿ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರು ಕೂಡ ಆ ಒಂದು ಒತ್ತಾಯ ಹಾಕಿದವರಲ್ಲಿ ಒಬ್ಬರು ಅನ್ನುವಂಥ ಮಾತುಗಳು ಈಗ ಆಡಿಯೋ ಬಂದ ನಂತರ ಗೊತ್ತಾಗ್ತಾ ಇದೆ. ಯಾಕೆ ಅವರು ಹೇಳ್ತಾ ಇದ್ದಾರೆ ಅಂತಂದರೆ, ಈಗಾಗಲೇ 2.5 ವರ್ಷ ಅಧಿಕಾರದ ಅವಧಿಯನ್ನು ವಿಜೇಂದ್ರ ಅವರು ಪೂರೈಸಿದ್ದಾರೆ. ಈ 2.5 ವರ್ಷದಲ್ಲಿ ಸಮರ್ಥವಾದಂಥ ಹೋರಾಟವನ್ನು ಕಾಂಗ್ರೆಸ್ ವಿರುದ್ಧ ಮಾಡಿಲ್ಲ. ಒಂದು ರೀತಿಯಲ್ಲಿ ಸೂಕ್ತ ನಾಯಕತ್ವ ನಮ್ಮದು ಅನ್ನುವಂಥದ್ದನ್ನು ಕೂಡ ಬಿಂಬಿಸ್ಕೊಳ್ಳೋಕ್ಕಾಗಲಿಲ್ಲ. ಆ ಥರ ಒಂದು ಪ್ರದರ್ಶನ ಕೂಡ ವಿಜೇಂದ್ರ ಅವರಿಂದ ಆಗಿಲ್ಲ ಅನ್ನುವಂತಹ ಆರೋಪಗಳು ಈಗಾಗಲೇ ಬರ್ತಾ ಇದ್ದಾವೆ. ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ ಹೈಕಮಾಂಡ್ನ ನಾಯಕರೊಬ್ಬರ ಜೊತೆ ಡಿ ವಿ ಸದಾನಂದ ಗೌಡರು ಮಾತಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಈಗ ವೈರಲ್ ಆಗ್ತಿರುವಂಥದ್ದು. ವಿಜೇಂದ್ರ ಅವರನ್ನ ಹುದ್ದೆಯಿಂದ ತೆಗೆದಾಕಿ ಕಿಕ್ ಹಿಮ್ ಔಟ್ ಅನ್ನುವಂತಹ ಹೇಳಿಕೆಯನ್ನು ಹೈಕಮಾಂಡ್ನ ನಾಯಕರ ಒಬ್ಬರ ಜೊತೆ ಡಿ ವಿ ಎಸ್ ಅವರದ್ದು ಅನ್ನಲಾದಂಥ
ಆಡಿಯೋದಲ್ಲಿ ಇದೆ. ಅಂದರೆ ಈಗ ಸದ್ಯಕ್ಕೆ ಅವ್ರನ್ನ ತೆಗೆಯುವಂತಹ ಸಂದರ್ಭ ಬೇಡ, ವ್ಯವಸ್ಥಿತವಾಗಿ ಅವ್ರನ್ನ ಹುದ್ದೆಯಿಂದ ತೆಗೆದು ಹಾಕಿದ್ರೆ ಸೂಕ್ತ. ಯಾಕೆಂದರೆ ಗೊಂದಲ ಆಗುತ್ತೆ, ಮತ್ತೊಂದು ಗೊಂದಲ ಇನ್ನು 2-3 ತಿಂಗಳಲ್ಲಿ ಸೃಷ್ಟಿ ಮಾಡ್ಕೊಳ್ಳುವ ಅಗತ್ಯ ಬೇಡ. ಯಡಿಯೂರಪ್ಪನವರ ಎಕ್ಸಾಂಪಲ್ ಕೂಡ ಇದರಲ್ಲಿ ನಾವು ನೆನಪಿಸ್ಕೋಬೇಕಾಗುತ್ತೆ. ಅವ್ರನ್ನ ತೆಗೆದಾಗ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ, ಲಿಂಗಾಯತ ವಿರೋಧಿ ಅಣೆಪಟ್ಟೆಯನ್ನು ಬಿಜೆಪಿ ಕಟ್ಕೊಳ್ತು. ಆ ಥರ ಸಂದರ್ಭ ಮರು ಸೃಷ್ಟಿ ಆಗೋದು ಬೇಡ, ಗೊಂದಲ ಮತ್ತೊಂದು ಆಗೋದು ಬೇಡ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಹೇಗಿದ್ರೂ ಕೂಡ ನವೆಂಬರ್ಗೆ ಅವರ ಅವಧಿ ಮುಕ್ತಾಯ ಆಗ್ತಿದೆ. ಆ ಸಂದರ್ಭದಲ್ಲಿ ಅವ್ರನ್ನ ಹುದ್ದೆಯಿಂದ ತೆಗೆದುಹಾಕಿ. ಆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ಗೆ ಅವರ ಅವಧಿ ಮುಗಿಯುತ್ತೆ. ಅಕ್ಟೋಬರ್ ಹೊತ್ತಿಗೆ ಅವ್ರನ್ನ ಹುದ್ದೆಯಿಂದ ಕಿತ್ತು ಬಿಸಾಕಿ ಅನ್ನುವಂತಹ ಹೇಳಿಕೆಯನ್ನ ಆ ಆಡಿಯೋದಲ್ಲಿ ಕೊಡ್ತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರ ಬದಲಾಗಿ ಬೇರೆ ಒಬ್ಬರನ್ನ ಸೂಕ್ತವಾಗಿ ತೆಗೆದುಕೊಂಡು ಬನ್ನಿ, ಇದು ಸುಸಂದರ್ಭ ಅನ್ನುವಂಥ ಒಂದು ಒತ್ತಾಯವನ್ನ DVS ಅವರದ್ದು ಅನ್ನಲಾದಂತಹ ಆಡಿಯೋದಲ್ಲಿ ಹೈಕಮಾಂಡ್ ನಾಯಕರೊಬ್ಬರಿಗೆ ಇದರಲ್ಲಿ ಹೋಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನ ರಾಜ್ಯ ಬಿಜೆಪಿಯಲ್ಲಿ ಸೃಷ್ಟಿ ಮಾಡಿರುವಂಥದ್ದು. DV ಸದಾನಂದಗೌಡರು ಆಡಿಯೋ ನನ್ನದಲ್ಲ ಅನ್ನುವಂತಹ ಕ್ಲೈಮ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಹೈಕಮಾಂಡ್ ಇದರ ಬಗ್ಗೆ ಏನಾದರೂ ಗಂಭೀರವಾಗಿ ತೆಗೆದುಕೊಳ್ಳುತ್ತಾ, ಮುಖ್ಯವಾಗಿ ರಾಜ್ಯ ಬಿಜೆಪಿಯಲ್ಲಿ ಈಗ ಸದ್ಯಕ್ಕೆ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರು ಇದನ್ನು ಯಾವ ರೀತಿ ನೋಡ್ತಾರೆ, ಏನಾದರೂ ಆಂತರಿಕ ತನಿಖೆಗೆ ವಹಿಸ್ತಾರಾ ಅಥವಾ ಹೈಕಮಾಂಡ್ಗೆ ದೂರು ಕೊಡ್ತಾರೆ, ಎಲ್ಲವೂ ಕೂಡ ಸದ್ಯಕ್ಕೆ ಪ್ರಶ್ನಾರ್ಹಗಳು. ಸದ್ಯಕ್ಕಂತೂ ಈ ಆಡಿಯೋ ನನ್ನದಲ್ಲ ಅನ್ನುವಂತಹ ಹೇಳಿಕೆಯನ್ನು DVS ಕೊಟ್ಟಿದ್ದಾರೆ. ಅದ್ರ ಬೆನ್ನಲ್ಲೇ ಆಡಿಯೋ ಸಾಕಷ್ಟು ವೈರಲ್ ಆಗ್ತಿದೆ, ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಸಂಚಲನ ಕೂಡ ಸೃಷ್ಟಿ ಮಾಡ್ತಾ ಇದೆ. ಅರುಣ್.